ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯೇ ಸುನೀತಾ. ಸೊ ಏನು ಗೊತ್ತಾ, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನನ್ನ ಹೆಸರು ಕೇಳ್ತಾ ಇದ್ದೀರಾ, ಸೊ ಹಾಗಾಗಿ ನಾನು ಸುನೀತಾ ಅಂತ ನನ್ನ ಹೆಸರು ಇವತ್ತು ಹೇಳ್ತಾ ಇದ್ದೀನಿ. ಗೊತ್ತೇ ಇರುತ್ತೆ ನೋಡಿರೋರಿಗೆಲ್ಲ. ಸೊ ಇವತ್ತೇನಪ್ಪ ಪ್ಯಾಕ್ ಮಾಡ್ತಿದ್ದಾರೆ ಬಟ್ಟೆಗಳೆಲ್ಲ, ಏನಾದರೂ ತವ್ರ ಮನೆಗೇನೋ ಹೋಗ್ತಿದ್ದೀರಾ ಮನೆ ಬಿಟ್ಬಿಟ್ಟು ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ, ನಾನಿವತ್ತು ಒಂದು ಒಳ್ಳೆ ದೇವಸ್ಥಾನನ ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನೀಗ ಶುರು ಮಾಡೋಣ. ಇವತ್ತೇನು ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಒಂದು ಟ್ರಿಪ್ ಪ್ಲ್ಯಾನಿಂಗ್ ಇದೆ. ಸೊ ಅದು ವಾರದ ಮುಂಚೆನೇ ಆಲ್ರೆಡಿ ಪ್ಲ್ಯಾನ್ ಆಗಿತ್ತು. ಸೊ ಈ ವಾರದಲ್ಲಿ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತಂದರೆ, ಯಾಕೆಂದರೆ ತುಂಬ ಬ್ಯುಸಿ ಇದೆ, ಸ್ಟಿಚಿಂಗ್ ಎಲ್ಲ ತುಂಬ ಬಂದಿದೆ, ಹೊಲಿಯೋದೆಲ್ಲ. ಸೊ ಹಾಗಾಗಿ ಹೊಲ್ಕೊಂಡು ಸ್ವಲ್ಪ ವಿಡಿಯೋ ಮಾಡೋಕ್ಕೆಲ್ಲ ಆಗಿರಲಿಲ್ಲ ನನಗೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನೇನು, ಇವತ್ತು ನಾನು ಬಟ್ಟೆ ಪ್ಯಾಕ್ ಮಾಡ್ತಿರೋದು ಒಂದು ಒಳ್ಳೆ ದೇವಸ್ಥಾನ ಅಂತ ಹೇಳಿದ್ನಲ್ವ. ಅದು ಯಾವ ದೇವಸ್ಥಾನ ಅಂತಂದರೆ, ಎಲ್ಲೇ ನೋಡಿದ್ರು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಪ್ರತಿಯೊಂದು ಕಡೆನೂ ಕೊಟ್ಟಿಯೂರು ಅಂಥೇಳಿ ಒಂದು ದೇವಸ್ಥಾನ ಇದೆ ಶಿವಂದು. ಅಂದರೆ ಕೊಟ್ಟಿಯೂರು ಅಂತಂದರೆ ಹೆಸರು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಅದು ಕೊಟ್ಟಿಯೂರು ಅಂತ ಹಾಕ್ಬಿಟ್ಟಿದ್ದೆ ನಾನು ಅಂತ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಕ್ಲೀನಾಗಿ ಹೇಳ್ತಿದ್ದೀನಿ, ಕೊಟ್ಟಿಯೂರು ಅಂತಂದರೆ ಹೆಸರು. ಹಾಗಾಗಿ ಸರಿಯಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಫೇಮಸ್ ಆಗೋಗ್ಬಿಟ್ಟಿದೆ ಅದು ಶಿವಂದದು. ಸೊ ಅಲ್ಲಿಗೆ ಇವತ್ತು ಹೊರಟಿರುವಂಥದ್ದು. ಇನ್ನು ನಾವು ವಾರದ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಇದು ಒಂದು ಪ್ಯಾಕೇಜಲ್ಲಿ ಹೋಗ್ತಿರುವಂಥದ್ದು. ಓಕೆನಾ? ಸೊ ನಾನು ಹೇಳ್ತೀನಿ ಮುಂದೆ ಯಾವ ರೀತಿ ಏನು ಅಂತ ಹೇಳಿಬಿಟ್ಟು. ಈಗ ಫಸ್ಟು ನಾನು ಬಟ್ಟೆಗಳ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬಟ್ಟೆಗಳ ನಾನು 3 ಜೊತೆ ತೊಗೊಂಡೆ. ಯಾಕೆ ಅಂತಂದರೆ ಅಲ್ಲಿ ನೀರಲ್ಲಿ ದರ್ಶನ ಮಾಡೋದು ಅಂತ ಹೇಳಿದರು. ಸುಮ್ಮನೆ ನಿಂದೋಗ್ಬಿಟ್ರೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಒಂದಿನ ಪ್ಯಾಕೇಜಲ್ಲಿ ನಾವು ಸೋಮವಾರ ನೈಟ್ 15ನೇ ತಾರೀಕು ನೈಟು ಇಲ್ಲಿ ಬಿಟ್ಟರೆ ಬೆಳಕರಶಲ್ಲಿ ನಾವು ಕೇರಳಕ್ಕೆ ಹೋಗ್ತೀವಿ. ಅದು ಕೇರಳದಲ್ಲಿರೋದು. ಸೊ ಒನ್ ಡೇ ಫುಲ್ಲು ದೇವಸ್ಥಾನಗಳೆಲ್ಲ ನೋಡಿಕೊಂಡು ಅಲ್ಲಿ ಬಿಟ್ಟು ಬೇರೆ ದೇವಸ್ಥಾನ ಕೂಡ ನೋಡೋಕ್ಕೆ ತುಂಬ ಇದೆ ಅಂತ ಹೇಳಿದ್ದಾರೆ, ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಇದು ಪ್ಯಾಕೇಜಲ್ಲಿ ಹೋಗ್ತಾ ಇದ್ದೀವಿ. ಅದೇನು ಪ್ರೈಸ್ ಆಯಿತು ಏನು ಕೊತೆ ಅಂತ ನಾನು ಹೇಳ್ತೀನಿ, ಇಷ್ಟು ಏನು ಅಂತ ಹೇಳ್ಬಿಟ್ಟು. ನೋಡಿ, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ನಾನು 3 ಜೊತೆ ಬಟ್ಟೆ ತೊಗೊಂಡೆ, 1-2 ಟವಲ್ ತೊಗೊಂಡೆ, ಹಾಗೆ ಒಂದು ಶಾಲ್ ತೊಗೊಂಡೆ, ಛತ್ರಿ ಬೇಕು ಅಂತ ಹೇಳಿದರು, ಛತ್ರಿ ಕೂಡ ತೊಗೊಂಡೆ. ಅದೆಲ್ಲ ಆದಮೇಲೆ ಇನ್ನು ಬೆಳಗ್ಗಿಂದ ಸಖತ್ ಬ್ಯುಸಿ ಇದ್ದೆ. ನಾನು ಕೂಡ ಎಲ್ಲ ಕೆಲಸಗಳು ಮಾಡಿಕೊಂಡು, ಸೊ ರಾತ್ರಿಯೇ ನಾನು ಗೋರಂಟಿ ಹಾಕ್ಕೊಂಡಿದ್ದೆ. ನನಗೆ ಗೋರಂಟಿ ಅಂದರೆ ತುಂಬಾ ಇಷ್ಟ. ಅಂದರೆ ಮೆಹಂದಿ ಹಾಕ್ಕೊಂಡಿದ್ದೆ ನಾನೇ ಕೂಡ. ನೈನ್ ಪಾಲಿಸ್ ಹಾಕಿರಲಿಲ್ಲ. ಸೊ ಹಾಗಾಗಿ ಹೋಗೋ ಟೈಮಲ್ಲಿ ನೈನ್ ಪಾಲಿಸ್ ಹಚ್ಕೊಳ್ತಾ ಇದ್ದೀನಿ. ನಂಗೆ ತುಂಬ ಇಷ್ಟ ನೈನ್ ಪಾಲಿಸು, ಗೋರಂಟಿ ಇವೆಲ್ಲನ. ಟೈಮ್ ಇದ್ದರೆ ಇದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ, ಟೈಮ್ ಇಲ್ಲಾಂದ್ರೆ ಹಾಕ್ಕೊಳ್ಳಲ್ಲ ಅಷ್ಟೇ. ನೈನ್ ಪಾಲಿಸ್ ಒಂದು ಹಾಕೊಂಡು ಹೋಗ್ತೀನಿ ಅಷ್ಟೇ. ಸೊ ಇವತ್ತೇ ಆಗಲ್ಲ ಗೋರಂಟಿ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮೆಹಂದಿನ. ಸೊ ನಾವು ಗೋರಂಟಿ ಅಂತೀವಿ, ಮೆಹಂದಿ ಅಂತೀವಿ, ಈ ರೀತಿ ಎಲ್ಲ ಮಾತಾಡ್ತೀವಿ. ನಾನು ರಾತ್ರಿಯೇ ಹಾಕಿದ್ದೆ, ತುಂಬ ಚೆನ್ನಾಗಾಗಿತ್ತು. ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿತ್ತು ಅಷ್ಟೇ. ಸೊ ಇದಕ್ಕೆ ನಾವು ಗ್ರೇ ಕಲರ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೆರೂನ್ ಕಲರ್ ಕಾಣಿಸ್ತಾ ಇರುತ್ತಲ್ಲ ಆ ಮೆಹಂದಿ. ಸೊ ಅದಕ್ಕೆ ನಾನು ಉದ್ದ ಬೆಳೆಸ್ಕೊಂಡಿದ್ದೀನಿ ಲೆಫ್ಟಲ್ಲಿ, ಅಂದರೆ ಉಗುರುಗಳನ್ನ. ಸೊ ಹಾಗಾಗಿ ಗೋರಂಟಿ ಅದು ಗ್ರೇ ಕಲರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೆಲ್ಲ ಮುಗೀತು. ಅದೆಲ್ಲ ಆದಮೇಲೆ ಈಗ ನಾನಿನ್ನು ಹೊರಡ್ತಾ ಇದ್ದೀನಿ. ಈ ಡ್ರೆಸ್ಸು ಎಲ್ಲಿ ತೊಗೊಂಡಿದ್ದು ಏನು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡೋಣಂತ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಾ ಇರ್ತಾರೆ, ರಾಧಾಕೃಷ್ಣ ವ್ಲಾಗ್ಸಲ್ಲಿ ಎಲ್ಲಿ ಡ್ರೆಸ್ ತೊಗೊಂಡಿರ್ತೀರಾ, ನಿಮ್ಮ ಶಾಪ್ ಇದ್ಕೊಂಡು ನೀವು ಬೇರೆ ಕಡೆ ಪರ್ಚೇಸ್ ಮಾಡ್ತೀರಾ ಅಂತ. ಹೌದು, ನಾನು ಪರ್ಚೇಸ್ ಮಾಡ್ತೀನಿ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಈ ಡ್ರೆಸ್ನ. ಓಕೆನಾ? ಇದ್ರ ಲಿಂಕ್ ಏನಾದ್ರು ಬೇಕು ಅಂತಂದರೆ ಸುನೀತಾ ಪವನ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಾನು. ಓಕೆನಾ? ಬೈ ಮಾಡ್ಬೋದು ನೀವು. ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಮತ್ತು ಐಡಿನೂ ಟ್ಯಾಗ್ ಮಾಡಿರ್ತೀನಿ. 700 ಸಮಥಿಂಗ್ ಏನೋ ಈ ಡ್ರೆಸ್ ಸಿಕ್ಕಿತ್ತು ನನಗೆ. ಇನ್ನು ನಾವು ಹೊರಟೀಗ ಆಲ್ರೆಡಿ ನೋಡಿ ನಮ್ಮ ರೋಡಿಗೊಳಗೆ ಬಂದಿದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ನಮ್ಮ ರೋಡಲ್ಲಿ ಏನಿದ್ದಾರೋ ನಮ್ಮ ಅಂದರೆ ಒಂದು ಸ್ವಲ್ಪ ಏಜ್ ಪರ್ಸನ್ಗಳು, ಒಂದು 50 ವರ್ಷ, 60 ವರ್ಷ, 45 ವರ್ಷ ಈ ರೀತಿ ಆಂಟಿರು. ನಾನು ಮಾತ್ರ ಇಲ್ಲಿ ನಮ್ಮ ಮನೆಯಿಂದ ನಾನು ಒಬ್ಬಳು ಹೋಗ್ತಾಯಿದ್ದೀನಿ. ಸೊ ಏಕೆ ಅಂತಂದರೆ ನಮ್ಮ ಮನೇಲಿ ಕರೆದ್ರೆ ಇಲ್ಲ ಲೇಡೀಸೇ ಬರ್ತಾ ಇರೋದರಿಂದ ನಾನು ಬರಲ್ಲ, ನೀನೇ ಹೋಗು ಅಂದರು. ನೋಡಿ, ಇಲ್ಲೆಲ್ಲ ನಿಂತಿದ್ವಿ. ಇವರೆಲ್ಲ ನಮ್ಮ ರೋಡ್ನಾಗಿರೋರೆ. ಮಿನಿಮಮ್ ಅಂದರೆ ಒಂದು 15ರಿಂದ 20 ಜನ ನಮ್ಮ ರೋಡಲ್ಲೇ ಆಂಟಿ ಇರ್ತಾರೆ. ಎಲ್ಲ ಹೊರಟಿದ್ರು. ಆಂಟಿರ್ತಾರ ಅಂತ ಏನಿಲ್ಲ, ನಮ್ಮ ಆಂಟಿರೇ ಅವರೆಲ್ಲ. ತುಂಬ ಇಷ್ಟಪಡ್ತಾರೆ ನಾನು ಅವ್ರನ್ನ ಇಷ್ಟಪಡ್ತೀನಿ. ಸೊ ಇನ್ನೇನು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಲ್ಲ ಯಲ್ಲಾಪುರ ಬಸ್ ಸ್ಟ್ಯಾಂಡಲ್ಲಿ. ಈಗ ಬಸ್ ಬಂತು ನೋಡಿ, ಈ ರೀತಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇದು 50 ಸೀಟಿಂದು ಒಂದು ಬಸ್ ಆಗಿರುತ್ತೆ. ಸೊ ಇದರಲ್ಲಿ ಎಲ್ಲ ಕಡೆನೂ
ಮಾಡ್ಕೊಂಡಿದ್ರಂತೆ, ಜನ ಎಲ್ಲ ಬುಕ್ ಮಾಡ್ಕೊಂಡಿದ್ರಂತೆ. ಇನ್ನು ಆಂಟಿ ಅನ್ಸಿಯಮ್ಮ ಆಂಟಿ ಅಂತ ಇವ್ರು ಪಕ್ಕದಲ್ಲಿ ಕೂತಿರೋರು. ಸೊ ಇವ್ರನ್ನ ನೋಡಿರ್ತೀರ, ನಾನು ಸತ್ಯನಾರಾಯಣ ಪೂಜೆ ಎಲ್ಲ ಹಾಕಿದ್ದೆ ಇವ್ರದ್ದು. ಅವರು ಮನೆಯಿಂದ ಊಟ ತೊಗೊಂಡು ಬಂದಿದ್ದರು. ನಾನು ಮನೆಯಿಂದನೇ ಊಟ ಮಾಡ್ಕೊಂಡು ಹೋಗಿದ್ದೆ. ಇನ್ನೂ ಸ್ವಲ್ಪ ತಿನ್ನು ಅಂತೇಳಿ ಇದು ಮಾಡಿದರು. ನೋಡಿ ಇಲ್ಲಿ ಸುನಂದಮ್ಮ ಆಂಟಿ, ಮಂಜುಳಾ ಅಂತ ಇವರು ಕೂಡ ನಮ್ಮನ್ನು ವಿಡಿಯೋ ಮಾಡ್ಕೊಂಡು ಹಾಕು ಅಂತ ಹೇಳಿದರು. ಎಲ್ಲರೂ ಕ್ಯಾಮ್ರಾಗೆ ಬರ್ತೀವಿ ಅಂತಲೇ ಧಾರಾಳವಾಗಿ ಹೇಳಿದರು. ನಾನು ಊಟ ಮಾಡಿ ಆದಮೇಲೆ ಹೋಗಿ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಎಲ್ಲರದ್ದು ಕೂಡ ವಿಡಿಯೋ ಮಾಡಿಕೊಂಡೆ. ಎಲ್ಲರೂ ಕೂಡ ಪಾಪ ಹಾಯ್ ಮಾಡಿದರು. ಇನ್ನೂ ಪರಿಚಯ ಏನಿಲ್ಲ ಕೆಲವರು ಇದರಲ್ಲಿ, ಕೆಲವರು ಪರಿಚಯ ಇದ್ದಾರೆ. ಸುಮಾರು ಜನ ನೋಡಿರೋರು ಕೂಡ ಗೊತ್ತಿಲ್ಲದಲ್ಲೇ ಬಂದಿರೋರು ಕೂಡ ಇದ್ರು ಇದರಲ್ಲಿ. ಸೊ ಆದರೂ ಕೂಡ ನೋಡಿ ವಾಂಟಿ ಕೂಡ ಗೊತ್ತಿರೋರೆ, ನನಗೆ ಈ ಕಡೆ ಕೂತಿರೋರು ಗೊತ್ತಿರೋರೇನೆ. ಅವರೆಲ್ಲ ಸುಮ್ಮನೆ ಹುಡುಗಿ ಯಾಕೆ ವಿಡಿಯೋ ಮಾಡ್ತಿದ್ದಾಳೆ ಅಂದರೆ ಯೂಟ್ಯೂಬ್ ಚಾನಲ್ ಇರೋದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಸೊ ನಾನು ಎಲ್ಲರಿಗೂ ಹೇಳಿದೆ, ನಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ಎಲ್ಲರನ್ನೂ ವಿಡಿಯೋದಲ್ಲಿ ಹಾಕ್ಕೊಳ್ತೀನಿ, ಯಾರೂ ಬೇಜಾರು ಮಾಡ್ಕೊಬಿಡಿ ಅಂತ ಕೂಡ ಹೇಳಿದೆ. ಸರಿ ಪರವಾಗಿಲ್ಲ ಮಾಡ್ಕೋ ವಿಡಿಯೋ ಅಂತ ಹೇಳಿದರು ನನಗೆ. ಯಾಕೆಂದರೆ ಪರ್ಮಿಷನ್ ಇಲ್ಲದಲ್ಲೇ ಒಬ್ಬರು ವಿಡಿಯೋಕ್ಕೆ ಬರಲ್ಲ. ಇವರು ಮಂಜುಳಾ ಮೇಡಮ್ ಅಂತ, ಇವರು ನಮ್ಮ ರೋಡಲ್ಲೇ ಇರೋದು ಆಂಟಿ. ಅವರು ಟೀಚರ್ ಅವರು ಆ್ಯಕ್ಚುಲಿ. ಇನ್ನು ಇಲ್ಲಿ ಕಡೆ ಕೂತಿರೋರು ಗಂಗಮ್ಮ ಆಂಟಿ ಅಂತ, ಇವರು ನಮ್ಮ ಪಕ್ಕದ ಮನೆಯವರೇ. ಸೊ ಆಂಟಿ ಅವರು ಒಂದು ಹಾಯ್ ಮಾಡಿದ್ರು ನೋಡಿ ಇವಾಗ. ಮತ್ತು ನೋಡಿ ಮಂಜುಳಾ ಮೇಡಮು ಆ ಕಡೆ ಕೂತಿರೋರ ಅಕ್ಕ, ಈ ಕಡೆ ಕೂತಿರೋರ ಅಣ್ಣನ ಮಗಳಂತೆ. ಸೊ ಅವರು ಕೂಡ ಎಲ್ಲ ಹಾಯ್ ಮಾಡಿದರು. ತುಂಬಾ ಖುಷಿಯಿಂದ ನಮಗೆ ಬ್ಯಾಕ್ ಸೈಡ್ ಸೀಟ್ ಸಿಕ್ಕಿತ್ತು, ನನಗೂ ಅನ್ಸಿಯಮ್ಮ ಆಂಟಿಗೂ. ಯಾಕೆಂದರೆ ಎಲ್ಲ ಮುಂದಿನೇ ಕೂತ್ಕೊಬಂದಿದ್ರು ನೋಡಿ. ಈಗ ಹೊರಟಾಗ ಬಸ್ಸು ಒಬ್ಬರು ಅಂಕಲ್ಲು, ಇವರು ಮಾಶು ಇಲ್ಲಿ. ಸೊ ಅವರು ಒಂದು ಅನ್ವನ್ಸ್ ಮಾಡ್ತಾರೆ, ಏನಂತ ಅಂದರೆ ಫಸ್ಟು ನಾವು ಗಣೇಶ ಸ್ತೋತ್ರನ ಹೇಳಿಕೊಂಡು ಸುಖ ಜಯ ಸಂತೋಷದಿಂದ ಹೋಗಿ ವಾಪಸ್ ಬರೋಣ ಅಂಥೇಳಿ ಒಂದು ಸ್ತೋತ್ರನ ಹೇಳಿದ್ರು ಅವರು. ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಒಂದು ಎಕ್ಸ್ಪ್ಲೇನ್ ಮಾಡಿ ಈ ರೀತಿ ಇರುತ್ತೆ ಅಂಥೇಳಿ ಸ್ಟೆಪ್ ಎಲ್ಲ ಹೇಳ್ಕೊಟ್ರು. ಅದು ಯಾವ ಥರ ಸ್ಟೆಪ್ ಹೇಳಿದರು ಅಂತಂದರೆ, ಸೊ ಎಲ್ಲ ಹೇಳ್ತೀನಿ ನಾನು ಯಾವ ಥರ ಹೇಳ್ತಾರೆ ಅಂತ. ಮತ್ತು ಮದ್ದೂರಲ್ಲಿ ಒಂದು ಹತ್ರ ಇಳಿಸಿದ್ರು ಅವರು. ಯಾಕೆ ಅಂತಂದರೆ ಅಲ್ಲಿ ಟೀ ಕಾಫಿ ಏನಾದ್ರು ಕುಡಿಯೋದಿದ್ರೆ, ಮತ್ತು ನಾವು ಬಾತ್ರೂಮ್ಗೆ ಏನಾದ್ರು ಹೋಗೋದಿದ್ರೆ, ಸೊ ಈ ರೀತಿ ಒಂದು ಮದ್ದೂರಲ್ಲಿ ಇಳಿಸಿದ್ರು. ತುಮಕೂರಿಂದ ಮದ್ದೂರಲ್ಲಿ ಒಂದು ಸರಿ ನಿಲ್ಲಿಸಿ ನಾವೆಲ್ಲ ಹೋಗ್ಬಿಟ್ಟು ಬಂದ್ವಿ. ಅದಾದಮೇಲೆ ಈ ಪ್ಯಾಕೇಜ್ ಬಗ್ಗೆ ಹೇಳಬೇಕು ಅಂತಂದರೆ 2,500 ರೂಪಾಯಿ ಪ್ಯಾಕೇಜ್ ಇದು. 2,500 ರೂಪಾಯಿಗೆ 3 ಟೈಮು ಊಟ ತಿಂಡಿ ಎಲ್ಲ ಇರುತ್ತೆ. ಸ್ನಾನದ ವ್ಯವಸ್ಥೆ ಎಲ್ಲ ಅವ್ರದ್ದೇ ಇರುತ್ತೆ. ಮತ್ತು ಇನ್ನೂ ಕೊಟ್ಟಿಯೂರು ನೋಡಿಕೊಂಡು ನಾವು ಇನ್ನೂ 2 ದೇವಸ್ಥಾನ ಎಕ್ಸ್ಟ್ರಾ ನೋಡೋದು ಕೂಡ ಇರುತ್ತೆ. ಸೊ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಮತ್ತು ಸಂಜೆ ಸೋಮವಾರ ನೈಟ್ ಹೋಗಿರ್ತೀವಲ್ವ, ಮಂಗಳವಾರ ಫುಲ್ ಡೇ ನಾವು ಒನ್ ಡೇ ಟ್ರಿಪ್ ಮಾಡಿಕೊಂಡು ನೈಟಲ್ಲಿ ಬಿಟ್ಟರೆ ಮತ್ತು ಬುಧವಾರ ಬೆಳಗ್ಗೆ ಇಲ್ಲಿರ್ತೀವಿ ಅಂತ ಈ ರೀತಿ ಪ್ಯಾಕೇಜಲ್ಲಿ 2,500ಕ್ಕೆ ನಾವು ಹೋಗಿದ್ವಿ. ನಮಗೆ ವರ್ತು ಅಂತ ಅನ್ನಿಸ್ತು. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇನ್ನೇನು ನಾವು ಇವಾಗ ಬಂದು ನೋಡಿ, ಒಂದು ಹತ್ರ ನಮಗೆ ನಿಲ್ಲಿಸ್ತೀವಿ ಅಂತ ಹೇಳಿದರು. ಅಂದರೆ ಒಂದು 3:15 ಆಗಿತ್ತು. ಇದು ಯಾವ ಊರಂತ ನನಗೆ ಸೊ ನೋಡ್ತೀನಿ, ಲಾಸ್ಟಲ್ಲಿ ಏನು ಬೋರ್ಡ್ ಕಾಣಿಸುತ್ತೇನೋ. ನಾನು ಕೇರಳ ಊರುಗಳೆಲ್ಲ ಹೇಳಕ್ಕೆ ಬರ್ತಾಯಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಇನ್ನು ಅಲ್ಲಿ ನಾವು ಇಳಿಸಿದ್ರು. ಅಂದರೆ ಇಲ್ಲಿ ಇಳ್ಕೊಳ್ಳಿ, ನಿಮಗೆ ಒಂದು ಲಾಡ್ಜ್ಗಳ ವ್ಯವಸ್ಥೆ ಮಾಡ್ತೀವಿ. ಒಂದು 5 ಮೆಂಬರ್ಸ್ಗೆ ಒಂದೊಂದು ರೂಮ್ ಅಂತ ಕೊಡಿಸಿದ್ರು. ನೋಡಿ ನಾವು 5 ಜನನು ಒಂದೇ ರೂಮಲ್ಲೇ ಫ್ರೆಶ್ ಅಪ್ ಆದ್ವಿ. ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡು ಇಲ್ಲಿ ಇಂದದೆಲ್ಲ ಆ ರೂಮಿಗೆ ಬಂದುಬಿಟ್ಟು ಈಗೆಲ್ಲ ಫ್ರೆಶ್ ಅಪ್ ಆದ್ವಿ. ಅದು ಬಿಸಿನೀರು ವ್ಯವಸ್ಥೆಗಳೆಲ್ಲ ಇದ್ವು. ಸೊ ತುಂಬ ಚೆನ್ನಾಗೆ ಎಲ್ಲ ರೆಡಿ ಆದ್ವಿ. ತುಂಬ ಚೆನ್ನಾಗಿ ನಾನು ಕೂಡ ರೆಡಿ ಆದೆ. ಸೊ ಒಂದು ಆಂಟಿ ಕೂಡ ವಿಡಿಯೋ ಮಾಡಿಕೊಟ್ರು. ಪಕ್ಕದಲ್ಲಿ ನಿಂತಿದ್ದಾರಲ್ಲ ಎಲ್ಲ ಕಲರ್ ಸೀರೆ, ಅನ್ಸಿಯಮ್ಮ ಅಂತ. ಸೊ ನೀವು ಒಂದು ವಿಡಿಯೋ ಮಾಡ್ಕೊಡ್ತೀನಿ ಸೀರೆದಂತ ಮಾಡಿಕೊಟ್ರಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ. ಸೊ ನನಗೆ 2 ಸೀರೆ ತೊಗೊಂಡೋಗಿದೆ, ಒಂದು ಡ್ರೆಸ್ ತೊಗೊಂಡೋಗಿದೆ. ಆ ಸೀರೆ ಇನ್ನೊಂದು ಉಟ್ಕೊಳ್ಳಿಲ್ಲ ನಾನು, ಇದನ್ನೇ ಉಟ್ಕೊಂಡೆ. ತುಂಬ ಇಷ್ಟ ಆಯಿತು. ನೋಡಿ ರೂಮ್ ಬೇಕು ಅಂತಂದರೆ ಈ ರೀತಿ ಇರುತ್ತೆ. ಒಂದು ಮಂಚ ಕೊಟ್ಟಿರ್ತಾರೆ. ಸೊ ಈ ರೀತಿ ಸಿಂಪಲ್ಲಾಗಿ ಡ್ರೆಸ್ಸಿಂಗ್ ಟೇಬಲ್ಲು, ಬಾತ್ರೂಮ್ ಇರುತ್ತೆ ಅಷ್ಟೇ. ಸೊ ಈ ಥರ ರೂಮ್ಗಳನ್ನ 5 ಜನಕ್ಕೆ ಕೊಡಿಸಿದ್ರು. ನಾವು 5 ಜನ ಈ ರೂಮ್ ಒಳಗಡೆ ಹೋಗಿದ್ವಿ. ತುಂಬ ಚೆನ್ನಾಗಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಎಲ್ಲ ಸ್ನಾನಗಳು ಒಬ್ಬರಾಗ್ತಲ್ಲಿ ಒಬ್ಬರು ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಅವರು ಎಲ್ಲ ವಿಡಿಯೋಕ್ಕೆ ಬರೋಕ್ಕೆ ರೆಡಿನೇ ಇದ್ದರು. ಸೊ ಒಂದು ಫೋಟೋ ಇಟ್ಕೊಂಡ್ವಿ, ವಿಡಿಯೋ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಕೆಲವರು ನಮ್ಮಂಥ ಹುಡುಗಿಯರೆಲ್ಲ ಅಯ್ಯೋ ಆಂಟಿಯರ ಜೊತೆಗೆಲ್ಲ ಏನು ಹೋಗಬೇಕು ಅಂತ ಹೇಳ್ತಾರೆ. ನನಗಂತೂ ಇವರೆಲ್ಲ ಇಷ್ಟ, ಅದಕ್ಕೆ ಹೋದೆ ಅಷ್ಟೇ. ಸೊ ಇನ್ನೇನು ನೋಡಿ, ಇವಾಗ ಡೋರ್ನ ಕ್ಲೋಸ್ ಮಾಡ್ಕೊಂಡ್ವಿ. ನಾವೆಲ್ಲ ರೆಡಿ ಆಗೋಷ್ಟರಲ್ಲಿ 3:30 5:15 ಆಗೋಯ್ತು ಅಂತ ಅನಿಸುತ್ತೆ. ಅಲ್ಲೇ 5:30 ಆಯಿತು. ಇನ್ನು ರೆಡಿ ಮಾಡ್ಕೊಂಡು ಈ ಕೆಳಗಡೆ ಬರ್ತಾ ಇದ್ದೀವಿ ನೋಡಿ. ಅದು ಎಲ್ಲ ಈ ಥರ ಒಂದು ದೊಡ್ಡ ಲಾಡ್ಜ್ ಇರುತ್ತೆ. ಅಲ್ಲಿ ಈ ಥರ ರೂಮ್ಗಳ ವ್ಯವಸ್ಥೆ. ನಾವು 2 ಬಸ್ಸು ಹೋಗಿರೋದು. ಒಂದೊಂದರಲ್ಲಿ 50 ಜನ ಅಂತ ನಿಮ್ಗೆ ಮುಂಚೆನೇ ಹೇಳಿದೆ. 2 ಅವ್ರದ್ದೇನೆ. ಇದ್ರ ಹೆಸರು ಬಂದುಬಿಟ್ಟು ಸ್ವಸ್ತಿಕ್ ಅಂತ ಗಾಡಿ ಹೆಸರು. ಓನರ್ ಬಂದುಬಿಟ್ಟು ಚೇತು ಅಣ್ಣ ಅಂತ. ಅವ್ರ ಹೆಸರನ್ನ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ನಮ್ಮದು ಸ್ವಲ್ಪ ವಿಡಿಯೋದಲ್ಲಿ ಹೇಳು ಅಂತ ಹೇಳಿದರು ನನಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಚೇತು ಅಣ್ಣ ಅಂತೇಳಿ. ಸೊ ತುಂಬ ಚೆನ್ನಾಗಿ ಕರ್ಕೊಂಡೋದ್ರು ನಮ್ಮನ್ನು. ಇಲ್ಲೇವರೆಗೂ ಚೆನ್ನಾಗಿ ಬಂದಿದ್ದೀವಿ. ಮುಂದೆ ಕೂಡ ಹೇಳ್ತಾ ಹೋಗ್ತೀನಿ ನಾನು, ಓಕೆನಾ. ಸೊ ಇಳ್ಕೊಂಡು ಬರ್ತಾ ಇದ್ದೀವಿ ನೋಡಿ. ನನಗೆ ಈ ಸೀರೆ ಅಂತೂ ತುಂಬ ಇಷ್ಟ ಆಯಿತು. ನಾನು ಹಾಕಿರೋ ಜುವೆಲರ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಜುಮ್ಕಿನೂ, ಒಂದು ನಕ್ಲೀಸು. ಚಿನ್ನದೆಲ್ಲ ಬಿಚ್ಚಿಗೆ ಹೋಗ್ಬಿಡಿ ಇಲ್ಲೇ ಮನೇಲಿ ಅಂತ ಹೇಳಿದರು. ನಾನು ಚಿನ್ನದು ಒಂದು ಸರ ಸಣ್ಣದೊಂದು ಬಿಟ್ಟರೆ ದೊಡ್ಡದು ಹಾಕೊಂಡೋಗಿರಲಿಲ್ಲ ನಾನು. ಸೊ ಅಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಹೇಳಿದರು. ಈ ಜುಮ್ಕಿನೂ ಈ ನಕ್ಲೀಸ್ ಬೇಕು ಅಂತಂದರೆ ಅದು ಕೂಡ ನಾನು ವೈಭವಿ ಟ್ರೆಂಡ್ಸಲ್ಲಿ
ನಾನು ಅಪ್ಲೈ ಮಾಡಿದ್ದೀನಿ. ಇದು ಮೀಶೋದಲ್ಲಿ ಬೈ ಮಾಡಿದ್ದೆ. ಅದರಲ್ಲಿ ನಿಮ್ಗೆ ಏನಾದ್ರು ಇದ್ರದ್ದೇನಾದರೂ ಬೇಕು ಲಿಂಕು ಅಂತಂದರೆ ಅಲ್ಲಿ ಸಿಗುತ್ತೆ, ನೀವು ಬೈ ಮಾಡ್ಬೋದು. ಓಕೆನಾ, ಅದ್ರ ಬಗ್ಗೆಯೂ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು. ರೆಡಿಯಾಗಿದ್ದು ನಾವು ಒಂಥರ ಫ್ರೆಶ್ ಆಗಿದ್ದು ಆ ಟೈಮಲ್ಲಿ. ನೋಡಿ ಆಲ್ರೆಡಿ ಕೆಳಗಡೆ ಎಲ್ಲ ಆಲ್ರೆಡಿ ಟೀ ಕಾಫಿ ಕುಡಿಯೋರಿಗೆ ರೆಡಿ ಮಾಡಿಬಿಟ್ಟಿದ್ರು. ನೋಡಿ ಇದೇ ಬಸ್ಸು ಸ್ವಸ್ತಿಕ್ ಅಂತ, ಇಲ್ಲೊಂದು ನಿಂತಿದೆ ಬಸ್ಸು. ನೋಡಿ ಹಿಂದೆ ಒಂದು ನಿಂತಿದೆ. ಓಕೆನಾ, 2 ಬಸ್ಸು, 100 ಜನ ಟೋಟಲು. ಇದರಲ್ಲಿ ಏನೋ ಒಂದು 5 ಜನ ಕಮ್ಮಿ ಆಗಿದ್ರೇನೋ ಗೊತ್ತಿಲ್ಲ. ಅದಾದಮೇಲೆ ನಾವು ಕೂಡ ಕಾಫಿ ಟೀ ಎಲ್ಲ ಕುಡ್ಕೊಂಡ್ವಿ. ಏನು ಬೇಕೋ ಅದೊಟ್ಟಿಗೆ ಕಾಫಿ ಕುಡಿಯೋರಿಗೆ ಕಾಫಿ, ಟೀ ಕುಡಿಯೋರಿಗೆ ಟೀ. ಮತ್ತು ಇಲ್ಲೇ ನಾವು ಸ್ನಾನಕ್ಕೆ ಹೋಯ್ದ್ವಲ್ಲ, 2 ಗಂಟೆ ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ತಿಂಡಿ ಕೂಡ ರೆಡಿ ಮಾಡ್ಕೊಬಿಟ್ಟಿದ್ರು ಅವರು. ಈಗ ನಾವು ಬಿಟ್ಟಾಗ ಆಲ್ರೆಡಿ 5:15 ಟೈಮು. ಈಗ ಶುರುವಾಯಿತು ನಮ್ಮ ಜರ್ನಿ ಮತ್ತೆ ಗುಟಿಯೂರು ಕಡೆ. ಇಲ್ಲಿಂದ 1.5 ಗಂಟೆ ಜರ್ನಿ ಅಂತ ಅವರೇ ಹೇಳಿದರು. ಅಂದರೆ 47 ಕಿಲೋಮೀಟ್ರ್ ಇತ್ತು ಇಲ್ಲಿಂದ. ಅಂಕಲ್ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲಿ ತುಮಕೂರಲ್ಲಿ ಶುರು ಮಾಡ್ಕೊಂಡಿದ್ದು ಗಣೇಶನ ಸ್ತೋತ್ರ ಹೇಳಿದರು. ಇಲ್ಲಿ ಶಿವಪ್ಪಂದು ಸ್ತೋತ್ರ ಹೇಳ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ನಾನು ಅದನ್ನು ಹಾಗೆ ಬಿಡ್ಬೋದು, ಯಾಕೆಂದರೆ ಕಾಪಿರೈಟ್ ಕೊಡ್ತಾನೆ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ನಾನು ಆ ಥರ ಬಿಡ್ತಾ ಇಲ್ಲ. ಶಿವಪ್ಪಂದು ಎಲ್ಲರಿಗೂ ಸಾಂಗ್ ಹೇಳ್ಕೊಟ್ರು. ಶಿವಪ್ಪ ಕಾಯೋ ತಂದೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಇದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾವು ಅವ್ರು ಹೇಳ್ಕೊಟ್ಟಂಗೆಲ್ಲ ನಾವು ಕೂಡ ಹೇಳಿದ್ವಿ. ತುಂಬಾ ಖುಷಿ ಆಯಿತು. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿ ಒಂದು ಫ್ರೆಶ್ ಮೂಡಲ್ಲಿ ಇದ್ದೀವಿ ನಾವು ಇವಾಗ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಿಜವಾಗೂ ನನಗೆ ಈ ಒಂದು ಮೆಮೊರಿಬಲ್ ಲೈಫ್ ಲಾಂಗ್ ಇರುತ್ತೆ. ಏಕೆಂದರೆ ನಾನು ಲೈಫ್ ಲಾಂಗ್ ಯೂಟ್ಯೂಬಲ್ಲಿ ವಿಡಿಯೋಗಳು ಹಾಕ್ತಾ ಇರ್ತೀನಲ್ಲ, ತುಂಬ ಎಂಜಾಯ್ ಮಾಡಿದ್ದೀನಿ ಈ ಟ್ರಿಪ್ಪಲ್ಲಿ. ನನಗೆ ತುಂಬ ಬೇಜಾರಿತ್ತು, ನಮ್ಮ ಮನೆಯವರು ಬರ್ತಾಯಿಲ್ಲ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಸೊ ನನಗೆ ಫ್ರೆಂಡ್ಸ್ ಕರೆದ್ರೆ ಅವರು ಬರಲಿಲ್ಲ. ನನಗೆ ತುಳಸಿ ಕರೆದೆ ನಮ್ಮ ಫ್ರೆಂಡ್ನ, ಅವಳು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ನಾನು ಇನ್ನೊಬ್ಳು ಅನು ಫ್ರೆಂಡ್, ಅವಳು ಕರೆದೆ, ಅವರು ಬರೋಕ್ಕಾಗಲ್ಲ ಅಂದರು. ನನಗೆ ಒಂಥರ ಬೇಜಾರಾಯಿತು, ಬಂದಿಲ್ವಲ್ಲ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತ. ಆದರೂ ನನಗೆ ಅನ್ಸಿಯಮ್ಮ ಅಂತ ಒಬ್ಬ ಅಕ್ಕ ಇದ್ದಾರೆ, ಅವರು ನನಗೆ ತುಂಬ ಫ್ರೆಂಡೇನೆ. ಅವ್ರ ಜೊತೆ ಹೋಗಿದ್ದಕ್ಕೆ ತುಂಬ ಕಂಫರ್ಟಬಲ್ ಫೀಲ್ ಆಯಿತು. ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಟ್ರಿಪ್ನ ನಾವು ಹೋಗ್ತಾ ಇದ್ದೀವಿ. ಸೊ ಅಂಕಲು ತುಂಬ ಚೆನ್ನಾಗಿ ಹೇಳಿದ್ರೆಲ್ಲ, ಹೇಳ್ಕೊಟ್ರು ಸಾಂಗ್ನ. ಅದನ್ನೆಲ್ಲ ನಾವು ಹೇಳಿದ್ವಿ. ನಿಜವಾಗೂ ಹೇಗಿರುತ್ತೋ ಏನು ಕತ್ತಿಯೋ ಗೊತ್ತಿಲ್ಲರ ಜೊತೆ ಎಲ್ಲ ಹೋಗ್ತಾ ಇದ್ದೀನಿ. ಅಂದರೆ ಗೊತ್ತಿರೋ ಹಾಂಟೇರೆ ನಮ್ಮ ರೋಡಲ್ಲಿ ಇರೋರೆಲ್ಲ ಒಂದು 10-15 ಜನ ನನಗೆ ಗೊತ್ತಿರೋರೆ ಅವರು. ಆದರೂ ಹೆಂಗಿರುತ್ತೋ ಏನೋ, ಯಾವ ಥರ ನೋಡ್ಕೊತಾರೋ, ಯಾವ ಥರ ಟ್ರೀಟ್ ಮಾಡ್ತಾರೋ ಅಂತ ನನಗೆ ತುಂಬಾ ಡೌಟ್ ಇತ್ತು. ನಿಜವಾಗೂ ಸಖತ್ತಾಗಿತ್ತು. ಇಲ್ಲಿವರೆಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮುಂದೆ ಕೂಡ ಅದೇ ರೀತಿ ನೋಡ್ಕೊತಾರೆ ಅನ್ನೋ ಭಾವನೆ ಕೂಡ ನನಗಿದೆ. ಸೊ ಒನ್ ಡೇ ಟ್ರಿಪ್ಪು ಅಷ್ಟೇ ಇದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಅಂತಂದರೆ ಲಾಂಗ್ ಆದರೆ ನಿಮಗೂ ನೋಡೋಕ್ಕೆ ತುಂಬ ಬೋರ್ ಇರುತ್ತೆ. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ತುಂಬ ಚೆನ್ನಾಗಿರ್ತವೆ. ಮಿನಿಮಮ್ಮು 2-3 ವಿಡಿಯೋಗಳು ಬರ್ತವೆ. ನಾವು ಯಾವೆಲ್ಲ ದೇವಸ್ಥಾನ ಟ್ರಿಪ್ ಮಾಡಿದ್ವಿ, ಯಾವುದೆಲ್ಲ ತೋರಿಸಿದ್ರು ಈ 2,500 ಪ್ಯಾಕೇಜಲ್ಲಿ. ಸೊ ಯಾವ ಥರ ಇತ್ತು ಕೊಟ್ಟಿಯೂರಲ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಈ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ವಿಡಿಯೋನು ಮಿಸ್ ಮಾಡಿದೆ ನೋಡಿ. ಸೊ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡ. ಅದರಲ್ಲಿ ಶಾರ್ಟ್ಸ್ ಕೂಡ ಹಾಕಿರ್ತೀನಿ, ಅಲ್ಲಿ ಕೂಡ ನೋಡ್ಬೋದು ನೀವು. ನಾನು ಹಾಕಿರೋ ಸೀರೆ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಹೇಳಿದ್ನಲ್ಲ ಆಗ್ಲೇ. ಅದ್ರ ಲಿಂಕ್ ಏನಾದ್ರು ಬೇಕು ಅಂತಂದರೆ ವೈಭವಿ ಟ್ರೆಂಡ್ಸ್ ಅಂತ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹಾಕಿರ್ತೀನಿ. ಇನ್ನೊಂದು ಸುನೀತಾ ಪವನ್ ಅಂತ ಇದೆ, ಜುವೆಲರ್ಸ್ದೆಲ್ಲ ಅಲ್ಲಿ ಹಾಕ್ತೀನಿ. ಯಾವುದಿದ್ರು ನೋಡಿ ನೀವು ಬೈ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ